ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಯಮಕಂಟಕವಾದ ಕಾರ್ಖಾನೆ. ಕಣ್ಣುಮುಚ್ಚಿ ಕುಳಿತ ಸರ್ಕಾರಿ ಅಧಿಕಾರಿಗಳು. ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಕಾರ್ಖಾನೆ ಸ್ಥಾಪನೆ. ಕುಡಚಿಯ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ಮೇಲೆ ಮಾಜಿ ಶಾಸಕನ ಬ್ರಹ್ಮಾಸ್ತ್ರ. ಹೌದು, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಹೊರವಲಯದಲ್ಲಿರುವ ವಿದ್ಯಾಸಂಸ್ಥೆ. ಶಾಲೆಯ ಪಕ್ಕದಲ್ಲಿ ಸುಮಾರು 2150 ಮೆಟ್ರಿಕ್ ಟನ್ನಷ್ಟು ಕಬ್ಬುರಿಸುವ ಬೃಹತಾಕಾರದ ಕಾರ್ಖಾನೆ ಆರಂಭಿಸಿದ ಮಾಜಿ ಶಾಸಕರು. ರಾಯಲ್ ಇಂಡಿಯನ್ ಅಕಾಡೆಮಿ ಸಂಸ್ಥೆ ಅಧ್ಯಕ್ಷ ಮ್ಯಾಟ್ರಿನ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಕಾರ್ಖಾನೆ ಶಾಲೆಯಿಂದ ಕನಿಷ್ಠ ಅಂತರ ಕಾಯ್ದುಕೊಂಡಿಲ್ಲ. ಸಿಎಫ್ಒ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ 4 ತಿಂಗಳು ಕಾರ್ಖಾನೆ ಪ್ರಾರಂಭ ಮಾಡಿದ್ದಾರೆ. ಕಾರ್ಖಾನೆಯಿಂದ ಮಕ್ಕಳಿಗೆ ತುರಿಕೆ, ವಾಸನೆ, ಉಸಿರಾಟದ ತೊಂದರೆ, ಕರ್ಕಶ ಶಬ್ದದಿಂದ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಮಾಜಿ ಎಂಎಲ್ಎ ತನ್ನ ಪ್ರಭಾವದಿಂದ ಅಧಿಕಾರಿಗಳಿಂದ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಂಸ್ಥೆಯ ದಮನಕ್ಕೆ ನಿಂತಿದ್ದಾರೆ. ಸಂಸ್ಥೆಯು ಬೇರೆ ಸ್ಥಳಕ್ಕೆ ವರ್ಗಾವಣೆಯಾಗುವಂತೆ ಡಿಡಿಪಿಐ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಲೇರಿದ ಆಡಳಿತ ಮಂಡಳಿ. ಶಾಲೆಗೆ ಹೋಗುವ ರಸ್ತೆಯಲ್ಲಿ ಗುಂಡಿಗಳನ್ನು ತೋಡಿ ವಿದ್ಯಾಭ್ಯಾಸಕ್ಕೆ ಅಡ್ಡಿಪಡಿಸಿದ ದುರುಳರು. ಗುಂಡಿ ತೋಡಿದ ಆರೋಪದ ಮೇಲೆ ಪ್ರಸಾದ್ ಶಿಂಗೆ, ದಿಲೀಪ್ ಮಾರುತಿ ನಾಯ್ಕ್, ರಂಜಿತಾ ರಡೆಕಾರ ಎಂಬವರ ಮೇಲೆ ಕುಡಚಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದನ್ನ ಎಕ್ಸ್ಟೆನ್ಷನ್ ಮಾಡಿ ಸುಮಾರು 2150 ಮೆಟ್ರಿಕ್ ಟನ್ ಕಬ್ಬು ಅರಿಯುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿನ ಶಾಲೆಯ ಪಕ್ಕದಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಈ ಫ್ಯಾಕ್ಟ್ರಿ ಕುಡ್ಚಿಯ ಮಾಜಿ ಶಾಸಕರಾದ SP ಘಾಟ್ಗೆ ಮತ್ತು ಅವರ ಸಂಗಡಿಗರು ಮಾಡಿದ್ದಾರೆ. ಇದು ಕಾನೂನಿನ ಉಲ್ಲಂಘನೆ ಆಗಿದೆ. ಶಾಲೆ ಮೊದಲು ಬಂದಿತ್ತು. ಶಾಲೆ ನಂತರ ಸುಮಾರು 7-8 ಅಥವಾ 10 ವರ್ಷಗಳ ನಂತರ ಈ ಫ್ಯಾಕ್ಟ್ರಿಯನ್ನು ಮಾಡಿದ್ದಾರೆ. ಶಾಲೆಯ ಮತ್ತು ಫ್ಯಾಕ್ಟ್ರಿಯ ಮಧ್ಯೆ ಯಾವುದೇ ಬಫರ್ ಝೋನ್ ಇಲ್ಲ. ಒಂದು ಶಾಲೆಯ ಮತ್ತು ಫ್ಯಾಕ್ಟ್ರಿಯ ಮಧ್ಯೆ ಒಂದು ಕನಿಷ್ಠ 500 ಮೀಟರ್ ಬಫರ್ ಝೋನ್ ಇರಬೇಕಾಗ್ತದೆ. ಆದರೆ ಇಲ್ಲಿ ಇದನ್ನು ಪರಿಗಣಿಸದೆ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮೊದಲು ಮತ್ತು ಈಗಲೂ ಕೂಡ ಅವರಿಗೆ ಫ್ಯಾಕ್ಟ್ರಿಯನ್ನು ಕಟ್ಟಲು ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಎರಡನೇದಾಗಿ ಹೋದ ವರ್ಷ 23-24ರಲ್ಲಿ ಅವರು CFO ಅಂದರೆ ಫ್ಯಾಕ್ಟ್ರಿ ನಡೆಸಲು ಬೇಕಾದಂಥ ಒಂದು ಪೊಲ್ಯೂಷನ್ ಬೋರ್ಡ್ ಕೊಡ್ತದೆ. ಅದನ್ನು ಪಡೆಯದೆ 4 ತಿಂಗಳು ಕಾನೂನು ವಿರುದ್ಧವಾಗಿ ಫ್ಯಾಕ್ಟ್ರಿಯನ್ನು ಆರಂಭ ಮಾಡಿ 4 ತಿಂಗಳು ಫುಲ್ ಸೀಸನ್ ಫ್ಯಾಕ್ಟ್ರಿ ನಡೆಸಿ ನಮ್ಮ ಶಾಲೆಗೆ ಬಹಳ ತೊಂದರೆಯನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಉಸಿರಾಟದ ತೊಂದರೆ, ಮೈ ತುರಿಕೆ, ಧೂಳಿನಿಂದ, ವಾಸನೆಯಿಂದ, ಶಬ್ದದಿಂದ 4 ತಿಂಗಳು ಮಕ್ಕಳು ನರಕವನ್ನು ಅನುಭವಿಸಿದ್ದಾರೆ. ಅದರ ಬಗ್ಗೆ ನಾವು ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗೆ ಹಿಡಿದು ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳು ಹಿಡಿದು ಎಲ್ಲರಿಗೂ ನಾವು ಮನವಿ ಕೊಟ್ಟರೂ 4 ತಿಂಗಳು ಫ್ಯಾಕ್ಟ್ರಿಯನ್ನು ಮುಚ್ಚಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕೊನೆಗೆ 4 ತಿಂಗಳು ಸೀಸನ್ ಮುಗಿದ ಬಂದ್ ಮಾಡಲಿಕ್ಕೆ ಆದೇಶ ನೀಡ್ತಾರೆ. ಈಗ ಈ ಫ್ಯಾಕ್ಟ್ರಿಯ ಮಾಲಕರು ಮಾಜಿ ಶಾಸಕರಾಗಿದ್ದರಿಂದ ಇಲ್ಲಿ ಬಹಳ ಪ್ರಭಾವವನ್ನು ಹೊಂದಿದ್ದಾರೆ. ಈ ಪ್ರಭಾವವನ್ನು ಬಳಸಿ ಅವರು ಇಲ್ಲಿ ಲೋಕಲ್ ಅಧಿಕಾರಿಗಳಿಂದ ಸುಳ್ಳು ಪತ್ರಗಳನ್ನು ಪಡೆದು ಶಾಲೆ ವಿರುದ್ಧ, ಶಾಲೆಯೇ ತಪ್ಪಾಗಿದೆ, ಶಾಲೆ ಇಲ್ಲಿ ಮುನ್ಸಿಪಾಲ್ಟಿ ಕಸ ವಿಲೇವಾರಿ ಮಾಡುವ ಸ್ಥಳದ ಹತ್ತಿರ ಇದೆ ಅಂತ ಹೇಳಿ ಸುಳ್ಳು ದಾಖಲೆ ಮತ್ತು 10 ವರ್ಷ ಶಾಲೆ ಊರಿನಲ್ಲಿ ನಡೆದಿದೆ ಎಂದು ಸುಳ್ಳನ್ನು ಹೇಳಿ ಅದನ್ನು ಪೊಲ್ಯೂಷನ್ ಬೋರ್ಡ್ನವರಿಗೆ ತಿಳಿಸಿ ಅವರು ಸುಳ್ಳಾಗಿ ಒಂದು ಆದೇಶವನ್ನು DDPಯನ್ನು ಕೊಟ್ಟಿದ್ದಾರೆ. ಶಾಲೆಯನ್ನು ಸ್ಥಳಾಂತರ ಮಾಡಬೇಕೆಂದು. ಇದು ಯಾವ ನ್ಯಾಯ? ಶಾಲೆ 15-16 ವರ್ಷ ನಡೀತಾ ಇದೆ. ಯಾವುದೇ ತೊಂದರೆ ಇಲ್ಲ. ಉತ್ತಮವಾದ ಗಿಡ ಮರಗಳಿದ್ದು ಕೂಡಿ ಉತ್ತಮವಾದ ವಾತಾವರಣ ಕೂಡಿ ಒಂದು ಉತ್ತಮ ಶಿಕ್ಷಣ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈಗ 3 ವರ್ಷ ಸತತವಾಗಿ ನಮ್ಮ ಶಾಲೆ 100% SLCಯಲ್ಲಿ ಫಲಿತಾಂಶ ಹೊಂದಿದೆ. ಹೀಗೆ ಉತ್ತಮ ಶಾಲೆಯನ್ನು ಗಮನಿಸುವ ಕೆಲಸ ನಡೀತಾ ಇದೆ. ಬಡ ಮಕ್ಕಳಿಗೆ ಮತ್ತು ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬಾರದೆಂಬ ಹುನ್ನಾರ ಇದರಲ್ಲಿದೆ. ಈ ಬಂಡವಾಳಶಾಹಿಗಳ ಈ ಒಂದು ನಡೆಯನ್ನು ನಾವು ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲ ಪಾಲಕರ ಪರವಾಗಿ ನಾನು ಖಂಡಿಸ್ತೇನೆ. ಈ ಫ್ಯಾಕ್ಟ್ರಿಯ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಬೇಕು ಮತ್ತು ಕೂಡಲೇ ಇದನ್ನು ಬಂದ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ದೊರಕುವ ಈ ಸಂಸ್ಥೆಯನ್ನು ಉಳಿಸಿಕೊಡಬೇಕೆಂದು ನಾನು ಎಲ್ಲರಲ್ಲಿ Myself Nikki Kevin. I am an assistant teacher in this Royal Indian Academy. Since we came here in this school, we have been using this road, which is easy from road to the school. We have been using and it was okay.
But what happened on Saturday, we were taking extra class for 10th standard. So when the classes were going on, we left them at 1:30. 1:30 when they were going, we went there and saw that the road was blocked. And our children came and complained to us that the road is blocked, we are unable to go. So we, along with two teachers and madam, we went and saw the road was blocked and the stones were kept and the thorns were there on that. So our students it was very difficult for them to go. They were not knowing how to cross because many children come from this side. This is Gani College, right? Yeah, from here. They are unable to cross and go. If they want to go, how? Because all of a sudden, when school is going on, this is not right. Because if children are not there, when school is not there, it is a holiday, then they can take whoever it is. We don't know who has done that, but only one request is that how the road was before, we want it like that way. The road has to be done before how it was, because we don't want our children to face any problem, because our students are very much disturbed because of that, and many parents are also disturbed. They are calling us, they are asking us how we will send our children, because it has become a threat for them. Because so we are telling we want the road. We don't know who has done that. We don't want anything else. Just the road should be done how it was before, so that our students don't face any problem. Thank How you. many students in school? It is more than 500 students we have. Thank you. Myself, Nikki Kevin. I'm an assistant teacher in this Royal Indian Academy. Since we came here in this school, we have been using this road, which is easy. From road to the school, we have been using, and it was okay. But what happened on Saturday, we were taking extra class for 10th standard. So when the classes were going on, we left them at 1:30. 1:30 when they were going, we went there and saw that the road was blocked. And our children came and complained to us that the road is blocked, we are unable to go. So we, along with two teachers and madam, we went and saw the road was blocked and the stones were kept and the thorns were there on that. So our students it was very difficult for them to go. They were not knowing how to cross, because many children come from this side. This is Gani College, right? Yeah, from here. They are unable to cross and go. If they want to go, how? Because all of a sudden, when school is going on, this is not right. Because if children are not there, when school is not there, it is a holiday, then they can take whoever it is. We don't know who has done that, but only one request is that how the road was before, we want it like that way. The road has to be done before how it was, because we don't want our children to face any problem, because our students are very much disturbed because of that, and many parents are also disturbed. They are calling us, they are asking us how we will send our children, because it has become a threat for them. Because so we are telling we want the road. We don't know who has done that. We don't want anything else. Just the road should be done how it was before, so that our students don't face any problem. Thank How you. many students in school? It is more than 500 students we have. Thank you. ಹೆಸರು ಅರುಣಾ ಕದು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್, ನಾವು ಇಲ್ಲಿ ನಾನು ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನಾನು LKG ಇಂದ ಈ ಸ್ಕೂಲಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನಮಗೆ ಯಾವುದು ಪ್ರಾಬ್ಲಮ್ ಇಲ್ಲದಿದ್ದರು, ಆದ್ರೆ ಈಗ ಇಷ್ಟ ವರ್ಷ ಆದ್ಮೇಲೆ ನನಗೆ ಇಲ್ಲಿ ನಾವು ಶನಿವಾರ ದಿವಸ ಮಾರ್ನಿಂಗ್ ಕ್ಲಾಸಿಗೆ ಬಂದಾಗ ಏನು ಇದು ರೋಡ್ ಇದೇ ರೋಡ್ ದಿಂದ ಬರ್ತೀವಿ ಮೊದಲಿನಿಂದನು. ಆದರೆ ಈಗ ಶನಿವಾರ ದಿವಸ ನಾವು ಎಕ್ಸ್ಟ್ರಾ ಕ್ಲಾಸ್ ಆದ್ಮೇಲೆ ನಾವು ಹೋಗ್ತಿದ್ದಾಗ ಅದು ರೋಡ್ ಬ್ಲಾಕ್ ಆಗಿತ್ತು. ಆದ್ರಿಂದ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಸ್ಕೂಲಿಗೆ ಬರಲು ಹೋಗಲು. ಅದಕ್ಕೆ ನಾನು ನಿಮಗೆ ಮಧ್ಯಮದವರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಸ್ಕೂಲಿಗೆ ಬರಲು ಮತ್ತೆ ಹೋಗಲು ಅನುಕೂಲ ಮಾಡಿಕೊಳ್ಳಿ ಎಂದು. ವರದಿ MK ಸಪ್ತಸಾಗರ, ಸುದ್ದಿ ಸ್ಫೋಟ ನ್ಯೂಸ್ ಚಿಕ್ಕೋಡಿ.